ಸ್ನೇಹಿತರೆ, ಇವತ್ತು ಸಂಜೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಒಬ್ಬ ಉದ್ಯಮಿ ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ಒಂದು ಸ್ಟೇಟ್ಮೆಂಟ್ ಏನಂತ ಹೇಳಿದರೆ, ನನಗೆ ಗೆಲ್ಲಿಕ್ಕೋಸ್ಕರ ಸಾಬ್ರು ಓಟ್ ಬೇಡ ಅಂತ ಹೇಳಿ. ಆ ಉದ್ಯಮಿಗೆ ಗೊತ್ತಿರಬೇಕಾಗಿರುವಂತಹ ವಿಷಯ ಏನಂತ ಹೇಳಿದರೆ, ಆ ಉದ್ಯಮಿ ಯಾವ ಉದ್ಯಮದಲ್ಲಿದ್ದಾರೆ ಅಲ್ಲಿ ಅವರ ಕಸ್ಟಮರ್ಸ್ ಎಲ್ಲ ಇರೋದು ಸಾಬ್ರೆ. ಆದರೆ ಸಾಬ್ರು ಮತಗಳು ಬೇಡ ಅಂತ ಹೇಳುವಂತಹ ಆ ಉದ್ಯಮಿಗೆ ನಾನು ಕೇಳಿದಿಷ್ಟೇ, ಮತಗಳು ಬೇಡ ಅಂತ ಹೇಳೋ ಬದಲಿ ನಿಮ್ಮ ವ್ಯಾಪಾರ ಬೇಡ ಅಂತ ಹೇಳಿ ನೋಡೋಣ. ಅದು ಹೇಳಲಿಕ್ಕೆ ಸಿದ್ಧ ಇಲ್ಲ. ಯಾಕಂತ ಹೇಳಿದರೆ ಅವರು ಬೆಳೆದಿರೋದು ಸಾಬ್ರು ವ್ಯಾಪಾರದಿಂದನೇ ಬೆಳೆದಿರೋದು. ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡುವವರಿಗೆ ನಮ್ಮ ಪ್ರಶ್ನೆ ಏನಂತ ಹೇಳಿದರೆ, ಸಾಬ್ರು ಮತ ಬೇಡ, ಇವ್ರ ಮತ ಬೇಡ, ಅವ್ರ ಮತ ಬೇಡ ಅಂತ ಹೇಳೋದಕ್ಕಿಂತ ನಿಮ್ಮಲ್ಲಿ ದಮ್ಮಿದ್ರೆ, ನಿಮ್ಮಲ್ಲಿ ತಾಕತ್ತಿದ್ರೆ ಸಾಬ್ರು ಬಿಸ್ನೆಸ್ ನಮಗೆ ಬೇಡ ಅಂತ ಹೇಳಿ ನೋಡೋಣ. ಸಾಬ್ರು ನಮ್ಮ ಅಂಗಡಿಗೆ ಬರೋದು ಬೇಡ ಅಂತ ಹೇಳಿ ನೋಡೋಣ. ಯಾಕೆ ಹೇಳಲ್ಲ ಇವರು? ಯಾಕೆ ಹೇಳಲ್ಲ ಅಂತ ಹೇಳಿದರೆ, ಇವ್ರ ಅಂಗಡಿಗೆ ಬರೋದೆಲ್ಲ ಸಾಬ್ರೇ ಜಾಸ್ತಿ. ಈ ಸಾಬ್ರಿಂದನೇ ಇವರು ಇವತ್ತು ದುಡ್ಡು ಮಾಡಿರೋದು. ಅದಕ್ಕೋಸ್ಕರ ಸಾಬ್ರು ಬಿಸ್ನೆಸ್ ಬೇಡ ಅಂತ ಹೇಳಲ್ಲ, ಸಾಬ್ರು ಮತ ಬೇಡ ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ಬಂದು ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ನಾವು ಮಾಡಬೇಕಾಗಿ ಹೊರತು ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು. ತನಗಾಗಿ ರಾಜಕೀಯದಲ್ಲಿ ತಾನು ಮುಂದುವರಿಬೇಕು ಅಂತ ಹೇಳಿದರೆ ಸಮಾಜದಲ್ಲಿ ಒಡಕುಂಟು ಮಾಡಿ ಅಥವಾ ಸಮಾಜವನ್ನು ಒಡೆದೇ ನಾನು ಮುಂದೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬದಲಿಗೆ ಒಂದು ಸಕಾರಾತ್ಮಕವಾದ ಯೋಚನೆ ಇಟ್ಕೊಂಡು, ಒಂದು ಒಳ್ಳೆಯ ಕನ್ಸ್ಟ್ರಕ್ಟಿವ್ ಪ್ಲ್ಯಾನ್ಗಳಿಟ್ಕೊಂಡು ಕೂಡ ನಾವು ರಾಜಕಾರಣ ಮಾಡಬಹುದು. ಆ ಉದ್ಯಮಿ ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಎಲ್ಲ ಭಯೋತ್ಪಾದಕರು ಮುಸ್ಲಿಮರು ಅಂತ ಹೇಳಿ. ಆ ಉದ್ಯಮಿಗೆ ನಾನು ಹೇಳೋದಿಷ್ಟೇ, ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ, ಅಜಿತ್ ದೋಗಲ್ ಇದ್ದಾರಲ್ಲ, ಒಂದ್ಸರಿ ಒಂದು ಇಂಟರ್ನ್ಯಾಷನಲ್ ಮೀಟಿಂಗಲ್ಲಿ ಹೇಳ್ತಾರೆ, ಮುಸ್ಲಿಮರಿಗಿಂತ ಜಾಸ್ತಿ ಟೆರರಿಸಮ್ ಆ್ಯಕ್ಟಿವಿಟೀಸಲ್ಲಿ ಬೇರೆ ಧರ್ಮೀಯವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಆದರೆ ಅವ್ರು ಹೇಳಿದ್ದಾರೆ ಅಂದ ತಕ್ಷಣ ನಾವು ಬೇರೆ ಧರ್ಮಗಳಿಗೆ ಆ ಪಟ್ಟವನ್ನು ಕಟ್ಟಲಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದರೆ, ಯಾರು ತಪ್ಪು ಮಾಡ್ತಾನೆ, ಯಾರು ಅನ್ಯಾಯ ಮಾಡ್ತಾನೆ, ಅವನಿಗೆ ಯಾವುದೇ ಧರ್ಮದಿಂದ ಯಾವುದೇ ಲಿಂಕ್ ಇರೋದಿಲ್ಲ. ಯಾಕಂತ ಹೇಳಿದರೆ, ಒಂದು ಧಾರ್ಮಿಕ ವ್ಯಕ್ತಿ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆ ಉದ್ಯಮಿ ಕೇಳೋದಿಷ್ಟೇ, ನೀವೇನು ಹೇಳ್ತಿದ್ದೀರಲ್ಲ, ಸಾಬ್ರು ಅಂದರೆ ಮುಸ್ಲಿಮ್ಸ್ ಏನಿದ್ದಾರೆ ಎಲ್ಲ ಭಯೋತ್ಪಾದಕರು ಮುಸ್ಲಿಮ್ಸ್ ಅಂತ ಹೇಳಿ, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಎಲ್ಲ ಭಯೋತ್ಪಾದಕರು ಮುಸ್ಲಿಮ್ಸ್ ಅಂತ ಹೇಳಿ ಗಾಂಧಿಯನ್ನು ಹೊಡೆದಂತಹ ವ್ಯಕ್ತಿ ಗೋಡ್ಸೆ, ಅವನ ಧರ್ಮ ಯಾವುದಿತ್ತು? ಹಾಗೆ ಇಂದಿರಾ ಗಾಂಧಿಯನ್ನು ಕೊಂದಂತಹ ವ್ಯಕ್ತಿಯ ಧರ್ಮ ಯಾವುದಿತ್ತು? ರಾಜೀವ್ ಗಾಂಧಿಯನ್ನು ಕೊಂದಂತಹ ವ್ಯಕ್ತಿಯ ಧರ್ಮ ಯಾವುದಿತ್ತು? ಮಾಲೇಗಾಂವ್ ಸ್ಫೋಟದಲ್ಲಿ ಯಾರೆಲ್ಲರಿಗೆ ಅರೆಸ್ಟ್ ಮಾಡಿದ್ರೋ ಆ ಅರೆಸ್ಟ್ ಮಾಡಿದಂತಹ ವ್ಯಕ್ತಿಗಳ ಧರ್ಮ ಯಾವುದಿತ್ತು? ಹೀಗೆ ನಾವು ನೋಡ್ತಾ ಹೋದರೆ ಕ್ರಿಮಿನಲ್ಸ್ಗಳ ಧರ್ಮ ಕ್ರೈಮ್ ಆಗಿದೆ. ಕ್ರೈಮೇ ಅವರ ಧರ್ಮ. ಅವರಿಗೆ ಯಾವುದೇ ಧರ್ಮದಿಂದ ಯಾವುದೇ ನಂಟಿರಲ್ಲ. ಧರ್ಮ ಯಾವತ್ತಿಗೂ ಕೂಡ ಏನಿದೆ, ಯಾರನ್ನು ದ್ವೇಷಿಸುವ ಪಾಠ ಯಾವುದೇ ಧರ್ಮ ಕಲಿಸಲ್ಲ. ಯಾವ ಧರ್ಮವೂ ಕೂಡ ಮಾನವರನ್ನು ಕೊಂದುವಂತಹ ಪಾಠವೂ ಕೂಡ ಸಾರಲ್ಲ. ಎಲ್ಲ ಧರ್ಮಗಳೇನಂತ ಹೇಳಿದರೆ ಶಾಂತಿಯ ಪಾಠವನ್ನೇ ಸಾರುತ್ತೆ. ಹಾಗಾಗಿ ತಾವು ಮಾತಾಡಬೇಕಾದ್ರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ತಾವು ಯಾವತ್ತೂ ಕೂಡ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡಬೇಡಿ. ನಿಮ್ಮ ರಾಜಕೀಯ ಉದ್ದೇಶಗಳನ್ನು ಪೂರೈಸಲಿಕ್ಕಾಗಿ ನೀವು ಸಮಾಜವನ್ನು ಹೊಡೆಯುವಂಥ ಕೆಲಸ ಏನು ಮಾಡ್ತಿದ್ದೀರಲ್ಲ, ಇದು ನಮ್ಮ ದಾವಣಗೆರೆಯ ನಗರದ ಜನರು ಯಾವತ್ತೂ ಕೂಡ ಇದನ್ನು ಸ್ಪಂದಿಸುವುದಿಲ್ಲ ಅನ್ನೋ ನಂಬಿಕೆ ನನಗಿದೆ.